ಲೆಟ್ಸ್ ಗೋ ಗೋ. ಪಂಪ್ನಾಗ ಚಾರ್ಜ್ ಖಾಲಿ ಆದ ಅನ್ಸಾಕತ್ತೈತಿ ನೋಡಿಲ್ಲ. ಐ ಐ ಐ ಹೋಗಿತೈತೆ. ಬೆಳ್ಯಾಗನ ಕಸಕ್ಕೆ ಹೊಡೆದ್ರೆ ಬೆಳಿಗ್ಗೆ ಏನು ಪಾಲ್ಟ್ ಆಗಂಗಿಲ್ಲ, ಕಸ ಮಾತ್ರ ಸುಟ್ಟೋಕೈತೆ ಅಂತ ಹೇಳ್ಯಾರ. ಅನುಫ್ಲೆಕ್ಸ್ ಅಂತ ಹೇಳಿ ಜೀಕ ಕರಿಕಿ ಆಮೇಲೆ ಇಟ್ಗಾನಿ ಇಗಳಿ ಅಂತ ಕಸ ಕಾಲ್ ಹೊಲದಾಗ ಅದು ಪೂರ ಹೊಕ್ಕೈತೆ ಅಂತ ಹೇಳಿ ಕೊಟ್ಟಾರ. ಎಸ್, ಅವ್ರು ಹೇಳ್ದಂಗೆ 40 ml ಎಣ್ಣೆ ಐತಿದ. ಈ ಜೀಕ್ ನೋಡ್ಬೋದು ನೀವು, ಜೀಕ ಹಣ್ಣಿ ಕಾಂಗ್ರೆಸ್ ಹುಳ್ಳ್ಯಾಗ ಹುಳ್ಳಿ ದೊಡ್ಡದು ಏನು ಕಸ ದೊಡ್ಡದು ಅನ್ನೋರಂಗೆ ಆಗೈತೈತಿ. ನಮಸ್ಕಾರ ಫ್ರೆಂಡ್ಸ್, ನಾವು ಇವತ್ತು ಹೊಲಕ್ಕೆ ಎಣ್ಣೆ ಹೊಡ್ಯಾಕೊಂಡೀವಿ. ರೈತರ ಬಗ್ಗೆ ಒಂದು ವಿಡಿಯೋ ಮಾಡ್ಬೇಕಂತ ಹೇಳಿ ಇನ್ನೂ ಏನು ದೊಡ್ಡ ಕಂಟೆಂಟ್ ರೆಡಿ ಮಾಡಿಲ್ಲ. ಜಸ್ಟ್ ಎಣ್ಣೆ ಹೊಡೆಯೋದು ಒಂದು ವ್ಲಾಗ್ ಮಾಡ್ಬೇಕಂತ ಹೇಳಿ ಮಾಡೀವಿ. ಈ ಹುಳಿಗೆ ಎಣ್ಣೆ ಒಂದು 4 ದಿನ 2 ದಿನ ಮೊದಲು ಹೊಡೆದಿತ್ತು. ಸೊ ಮಳೆ ಹತ್ತಿದಕ್ಕಾಗಿರ್ಬೋದು, ನಮ್ಮದು ಕೆಲಸದ ಒತ್ತಡದ ಸಂಬಂಧ ಮಾಡೋಕ್ಕಾಗಿರ್ಕಿಲ್ಲ. ಇವಾಗ ಹೊಡ್ಯಾಕೆ ಹೊಂಟೇವಿ. ಹುಳ್ಯಾಗ ಭಾಳ ಕಸ ಆಗೈತೆ ಅಂತ ಹೇಳಿ ಕಸದ ಎಣ್ಣೆ ತೊಗೊಂಬಂದೀವಿ. ಯಾ ಎಣ್ಣೆ ಏನಂತೇಳಿ ಮುಂದೆ ತೋರಿಸ್ತೀನಿ. ಇದು ರೈತರ ಸಂಬಂಧ ಒಂದು ವಿಡಿಯೋ ಮಾಡೋಣ ಅಂತಿದ್ರು. ಅಂಥ ದೊಡ್ಡ ಕಂಟೆಂಟ್ ಏನು ಇಟ್ಟು ಮಾಡಿಲ್ಲ, ಜಸ್ಟ್ ಹಂಗೆ ಒಂದು ವ್ಲಾಗ್ ಮಾಡ್ಬೇಕಂತೇಳಿ ಮಾಡೀವಿ. ರೈತರ ಸಂಬಂಧನ ಇದು ವಿಡಿಯೋ. ನೋಡೋಣ, ಮುಂದೆ ಹೋಗಿ ಎಲ್ಲ ವಿಡಿಯೋ ತೋರಿಸ್ತೀನಿ. ಬರೀ ಹೋಗೋಣ. ನೋಡೋಣ, ಹುಳ್ಯಾಗ ಭಾಳ ಕಸ ಆಗೈತಿ. ಈ ಎಣ್ಣೆ ಹೊಡೆದ್ಮೇಲೆ ರಿಸಲ್ಟ್ ಏನು ಕೊಡ್ತೈತೆ ಅಂತೇಳಿ ಆಮೇಲೆ ನಿಮ್ಗೆ ಹೇಳ್ತೀವಿ. ಬರೀ ಹೋಗೋಣ, ಲೇಟ್ ಆಗೈತೆ, ಮೊದಲು ಇನ್ನೂ ಭಾಳ ಐತಿ. ವಿಡಿಯೋ ನಿಮ್ಗೆ ಇಷ್ಟ ಆಗತ್ತಿತ್ತಂದ್ರೆ ಸಂತು ಹಿರೇಮಠ್ ಕ್ರಿಯೇಷನ್ ಶೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಮರಿಬೇಡ್ರಿ. ಏನೇನೆ ಇಂತೂ ಫೈನಲ್ ಆಗಿ ಹೊಲಕ್ಕೆ ಬಂದಿವಿ. ಮೊದಲ ಪಂಪಿಗೆ ನೀರು ಹಾಕೋಬೇಕಲ್ರಿ. ಇಲ್ಲಂತ್ರಿ ಬಾವಿಯಾಗ ಇದಾವೆ, ನಮ್ದು ಬಾವಿ ಇದಾವೆ. ಮೊದಲ ಬಾವಿಯಾಗ ನೀರು ಹಾಕೋನು. ಔಷಧ ಯಾವಪ್ಪ ಅಂತಂದ್ರೆ ಬರೀ ಇಲ್ಲಿ ತೋರಿಸ್ತೀನಿ. ಔಷಧ ಅನುಫ್ಲೆಕ್ಸ್ ಅಂಥೇಳಿ, ಇದು ಕಸದಾಗ ಹೊಡೆಯೋದಂತ, ಹುಳ್ಳ್ಯಾಗನ ಕಸಕ್ಕೆ ಹೊಡೆಯೋದಂತ. ಬೆಳಿಗ್ಗೆ ಏನಾಗಲ್ಲ, ಕಸ ಸುಟ್ಟೋಕೈತೆ ಅಂಥೇಳಿ ಔಷಧ ಅಂಗಡಿಯವ್ರು ಹೇಳ್ಕೊಟ್ಟಾರು. ಅದ್ರ ಜೊತೆ ಇನ್ನೊಂದು ಸಣ್ಣ ಔಷಧ ತಂದೀನಿ. ಇದು ಜೀಕ ಕರಿಕಿ ಆಮೇಲೆ ಇಟ್ಗಾನಿ ಇಗಳಿ ಅಂತ ಕಸ ಕಾಲ್ ಹೊಲದಾಗ ಅದು ಪೂರ ಹೊಕ್ಕೈತೆ ಅಂತ ಹೇಳ್ಕೊಟ್ಟಾರ. ಇದು ಸಣ್ಣದ, ಇದ್ರ ಹೆಸರು ಕ್ಯೂರಿನ್ ಕ್ಯೂರಿನ್ ಹೆಬ್ರಿಸೈಡ್ ಅಂಥೇಳಿ. ಇದು ಅನುಫ್ಲೆಕ್ಸ್, ಇದು ಕಸ ಹೊಡೆದಂತ. ಬೆಳ್ಯಾಗನ ಕಸಕ್ಕೆ ಹೊಡೆದ್ರೆ ಬೆಳಿಗ್ಗೆ ಏನು ಪಾಲ್ಟ್ ಆಗಂಗಿಲ್ಲ, ಕಸ ಮಾತ್ರ ಸುಟ್ಟೋಕೈತೆ ಅಂತ ಹೇಳ್ಯಾರ. ಅನುಫ್ಲೆಕ್ಸ್ ಅಂಥೇಳಿ. ಇದು ಕರಿಕಿ ಜೀಕ ಇಟ್ಗಾನಿ ಇಗಳಿ ಅಂತೇಳಿ ಏನು ಕಸ ಆಗೈತಲ್ಲ ಅದ್ರ ಸಂಬಂಧ ಅಂಥೇಳಿ. ಇದು 40 ml ಅಂತ 10 ಪಂಪ್ ಮಾಡಂತ ಹೇಳ್ಯಾರ. 400 ml ಐತಿ. ಇದು ಒಂದು ಬಕೆಟ್ನಾಗ ಕಲಸ ಅಂತ ಹೇಳಿ ಅವ್ರು 10 ಪಂಪ್ ಆಗೋಟ ನಾನು ಅಂದಾಜಲ್ಲಿ ಹಂಗೆ ಹಾಕತ್ತೇನೆ ನಡೀತೈತೆ ಅಂತ ಹೇಳಿ. ಈ ಎಣ್ಣೆ ನಮ್ಮ ಹುಳ್ಯಾಗ ಕಸ ತೋರಿಸಿ ನಿಮ್ಗೆ ಎಷ್ಟಾಗೈತೆ ಅಂತೇಳಿ. ಈ ಎಣ್ಣೆ ಸ್ಪ್ರೇ ಮಾಡೋಣ ಹೊಲ ತುಂಬ. ಸ್ಪ್ರೇ ಆದಮೇಲೆ ರಿಸಲ್ಟ್ ಏನು ಬರ್ತೈತೆ ಅಂತೇಳಿ ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೇನೆ ನಿಮಗೆ. ಹಾಂ, ಬರೀ ಮೊದಲು ಪಂಪಿಗೆ ನೀರು ಹಾಕೋನು. ನೀರು ಹಾಕ್ಯಾರ ಆಮೇಲೆ ಎಣ್ಣೆ ಮಾಪ ಎಷ್ಟೆಷ್ಟು ಹಾಕೋದು ಏನಂತೇಳಿ ನಾನು ತೋರಿಸ್ತೀನಿ. ಮೊದಲ ನೀರು ತುಂಬ್ಕೊಂಬರೋಣ. ಯಾರು ಕೂಡ ನೀರು ತುಂಬ್ಕೊಂಬಂದು ಪಂಪ್ ಫುಲ್ ಮಾಡೋಣ. ಬಾಯ ನೀರು ತುಂಬ್ಕೊಳಕ್ಕೆ ಬಂದಾಗ ಒಂದು ಸ್ವಲ್ಪ ಹುಷಾರ ಇರ್ಬೇಕು ನೋಡ್ರಿ. ಬಾ ಹುಳ ಹುಪ್ಪಳಿ ಇರ್ತಾವ, ಸ್ವಲ್ಪ ಸೌಂಡ್ ಮಾಡ್ಕೊತಾನೆ ಬರ್ಬೇಕಿಲ್ಲಿ. ಮೊದಲ ನಮ್ಗೆ ಇಷ್ಟಾಡಕ್ಕೆ ಒಂದು ಬರೋದಿಲ್ಲ ರೀಪಾ. ಹಾಂ, ನೀರಂದ್ರೆ ಭಯ ನನಗೆ. ಎಲ್ಲ ಕಲ್ತು ಕರೆ ಇಷ್ಟಾಡೋದೊಂದು ಕಲೀಲಿ ನಾವು. ಆದರೂ ಒಟ್ಟು ಧೈರ್ಯ. ನೀರಂದ್ರೆ ತುಂಬ್ಕೊಂಬಂದೀವಿ. ಇವಾಗ ಎಣ್ಣೆ ಮಾಪ್ ಹಾಕೋಣ. ಅವ್ರು ಹೇಳಿದ ಪ್ರಕಾರ ಎಣ್ಣೆ ಮಾಪ್ ಹಾಕೋಣ. ಇದು ಅನುಫ್ಲೆಕ್ಸ್ ಎಣ್ಣೆ, ಕಸದ ಎಣ್ಣೆ, ಹುಳ್ಯಾಗ ಹೊಡೋದು. ಇದನ್ನ ಒಂದು ಪಂಪಿಗೆ 40 ml ಹಾಕಂತ ಹೇಳ್ಯಾರ ಅವ್ರ. 40 ml ಹಾಕೊಂಡು ಮೊದಲು ಮಾಪ್ ಕೊಟ್ಟಿರ್ತಾರೆ ಅವ್ರ. 50 ml 30 ml ಮಾರ್ಕ್ ಇರ್ತೈತಿ ಇಲ್ಲಿ. 40 ml ಹಾಕೊಂಡು ಮೊದಲು. ಎಸ್, ಅವ್ರು ಹೇಳ್ದಂಗೆ 40 ml ಎಣ್ಣೆ ಐತಿದ. ಇದೇನೈತಲ್ಲ ಕಸದ ಕರಿಕಿ ಇಗಳಿ ಜೀಕದ, ಇದನ್ನು ಒಂದು ಬಕೆಟ್ನಾಗ ಕಲಿಶ ಒಂದೊಂದು ಚರಿಗೆ 10 ಪಂಪ್ ಹಾಕಂದಿದ್ರು ಅವ್ರ. ಬಕೆಟ ಎಲ್ಲಿ ತರೋದು ಅಂತ ಹೇಳಿ ಡೈರೆಕ್ಟನ ಹಂಗೆ ಒಂದು ಅಂದಾಜು ಹಾಕ್ಬೇಕಂತ ಹೇಳಿ ತಂದೇನಿ. ಇದು ಪುಡಿ ಐತ್ರಿ, ಇದು ಎಣ್ಣೆ ಇಲ್ಲ, ಇದು ಪುಡಿ ಐತಿದು. ಒಂದು ಅಂದಾಜು ಹಾಕ್ಬಿಡೋಣ ಒಂದಿಟ್ಟು. ನೀರು ಹಾಕೊಂಡು ಗಪ್ರಿ. ನೀರು ಹಾಕುವಾಗ ದೊಡ್ಡ ಬರೋಣ ಇದ. ಒಂದು ಪಂಪ್ ಏನಿಲ್ಲ ಅಂದ್ರು ಒಂದು ದೀಡ್ ಕೂಡ ನೀರು ಹಿಡಿತೈತ್ರಿ. ದೀಡ್ ಕೂಡ ನೀರು ಹಿಡಿತೈತಿ ಒಂದು ಪಂಪ್. ಹಾಂ, ರೈಟ್. ನಮ್ಮ ಎಪ್ಪನ್ನೆಲ್ಲ ರೆಡಿ ಆಗೈತಿ, ಎಲ್ಲ ಫುಲ್ ಲೋಡ್ ಆಗೈತಿ. ಬರ್ರಿ ನಿಮ್ಗೆ ನಮ್ಮ ಹೊಲ್ದಾನ ಕಸ ತೋರಿಸ್ತಾನೆ. ಮೊದಲು ಎಣ್ಣೆ ಹೊಡೆಯೋಣ. ಹೊಡೆದಿಂದ 8 ದಿನ ಒಂದು 15 ದಿನಕ್ಕೆ ಅದ್ರ ರಿಸಲ್ಟ್ ಏನಾಗೈತೆ ಅಂತ ಬೇರೆ ವಿಡಿಯೋದಾಗ ಹೇಳ್ತೇನೆ ನಿಮಗೆ. ಇನ್ನೊಂದು, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ನೀವು ಕಾಮೆಂಟ್ ಮಾಡ್ಬೇಕು ನನಗೆ.
ಒಂದು ಮಿನಿಮಮ್ ಒಂದು 50-100 ಕಾಮೆಂಟ್ ಬಂದ್ರಷ್ಟೇ ಎರಡನೇ ವಿಡಿಯೋದಾಗ ಕಸ ಸುಟ್ಟೈತೋ ಇಲ್ಲೋ ಅನ್ನೋದು ಮಾಡಿ ಹೇಳ್ತೀನಿ. ಮತ್ತು ಕಾಮೆಂಟ್ ಇಲ್ಲ ಯಾರಿಗೂ ರೀಚ್ ಆಗಿಲ್ಲ ಅಂದ್ರೆ ಮಾಡ್ತೇನೆ, ಆದರೂ ಬಿಡೋದಿಲ್ಲ, ಆದರೂ ಮಾಡ್ತೇನೆ. ಹಾಂ, ಬರ್ರಿ ತೋರಿಸ ನಿಮಗೆ ಕಸ ಎಷ್ಟಾಗೈತಿ ಏನು ಅಂತೇಳಿ. ಈ ವರ್ಷ ಮಳೆಗಾಲ ಅಷ್ಟೇನ ಕಾಸಾಗಿಲ್ಲ ಅಂದರೂ ಅಷ್ಟಕಷ್ಟ ಮಳೆ ಆದರೂ ಕೂಡ ಹುಳಿ 1 ನಂಬರ್ ಅದಾವ್ರಿ ಈ ವರ್ಷ. ಇಲ್ಲ ಅಡ್ಡಾಡುವಾಗ ಸ್ವಲ್ಪ ಕಾಲಾಗ ಹತ್ತೈತೆ ನೋಡ್ಕೊಂತ ಅಡ್ಡಾಡ್ಬೇಕ್ರಿಪ್ಪ. ಹುಳ ಉಪ್ಪಡಿ ಭಾಳ ಇರ್ತಾವಲ್ಲ, ಹುಷಾರಿರ್ಬೇಕು. ನೋಡ್ಬೋದು ಫ್ರೆಂಡ್ಸ, ನೋಡ್ರಿ ಇದು ನಮ್ಮ ಹುಳ್ಳಿನ ಮಸ್ತ್ ಐತಿ. ಅದೇ ರೀತಿ ಹುಳ್ಯಾಕ ಕಸನೂ ಮಸ್ತ್ ಐತಿ. ಎಣ್ಣೆ ಹೊಡ್ಯೋದು ನೋಡೋಣ ರಿಸಲ್ಟ್ ಏನಾಕೈತೆ ಅಂತೇಳಿ. ಹಾಂ, ಬರ್ರಿ ನೋಡೋಣ. ಕಸ ಅಂತ್ರಿ ಭಾಳ ಆಗೈತೆ ಹೊಲ್ದಾಗ. ನಿಮ್ಗೆ ಹೇಳ್ತೇನೆ ನಾನು ಕಸ ತೋರ್ಸನ್ ಬರ್ರಿ ನಿಮ್ಗೆ. ಇದು ನಮ್ದೆಲ್ಲ ಹುಳಿ ಬೆಳೆ ಇದೆ. ಹುಳ್ಯಾಕ ಕಸ ಯಾವ ರೀತಿ ಆಗೈತಪ್ಪ ಅಂತಂದ್ರೆ ಬಾಯ್ ನೋಡ್ಬೋದು ನೀವು. ಇಲ್ದ ಈ ಬೆಳ್ಯಾಗ ನಡಕ ಕಾಂಗ್ರೆಸ್ ಗಿಡಗಳು ನೋಡಿಲ್ಲ, ಕಾಂಗ್ರೆಸ್ ಗಿಡ ನೋಡಿಲ್ಲ, ಕಾಂಗ್ರೆಸ್ ಆಮೇಲೆ ಹನ್ನಿ, ಈ ಜೀಕ್ ನೋಡ್ಬೋದು ನೀವು, ಜೀಕ ಹನ್ನಿ ಕಾಂಗ್ರೆಸ್. ಹುಳ್ಯಾಗ ಹುಳಿ ದೊಡ್ಡದು ಏನು ಕಸ ದೊಡ್ಡದು ಅನ್ನೋರಂಗೆ ಆಗೈತಿ. ದೂರ ನಿಂತು ನೋಡೋರು ಏನು ಅನಿಸ್ತೈತಿ, ಬೆಳೆ ಮಸ್ತ್ ಐತಪ್ಪ ಅನಿಸ್ತೈತಿ, ಆದರೆ ಕಸ ಭಾಳ ಆಗೈತಿ. ನೋಡ್ಬೋದು ನೀವು ಕಸ ಹುಳ್ಳಿ ಐತಿ. ಹುಳ್ಳ್ಯಾ ನಡಕ್ಕೆ ನೋಡ್ರಿ ಕಾಂಗ್ರೆಸ್ ಹಣ್ಣಿ ಗಿಡಗಳ ಹೆಂಗಾಗ್ಯದ ಕಸ ಈ ರೀತಿ ಐತಿ. ಮತ್ತು ಇನ್ನೊಂದು ಏನಂದ್ರೆ ಮೊನ್ನೆ ಒಂದ್ಸಲ ಎಣ್ಣೆ ಹೊಡ್ಯಾಕೆ ಬಂದೀನಿ ರೀ ನಾನು. ಹಾಂ, ಮಳೆ ಆಗತ್ತಿತ್ತು ಅವಾಗ 2 ಪಂಪ್ ಎಣ್ಣೆ ಹೊಡೆದು ಹೋಗೇನಿ ನಾನು. ನೋಡ್ಬೋದು ನೀವು, ಮೊನ್ನೆ ಒಂದು ಪಂಪ್ ಇಲ್ಲೇ ಹೊಡೆದೋಗೇನೆ. ಮೊನ್ನೆ ಬಂದಾಗ ಎಣ್ಣೆ ಹೊಡ್ಯಾಕೆ ಸ್ಟಾರ್ಟ್ ಮಾಡಿದ್ನಿ, ಮಳೆ ಬಂತಂತೇಳಿ ಭಾಳ ಮಳೆ ಆಗೈತು, ಅರ್ಧಕ್ಕೆ ಬಿಟ್ಟು ಹೋದ್ನಿ. ಆಗ ಹೊಡೆದಿದ್ದು ಏನು ಒಂದು ಪಂಪ್ ಐತಾ ನೋಡಿ ಬರ್ರಿ ಕಸ ಹೆಂಗೆ ಸುಟ್ಟೈತೆ ಅಂತೇಳಿ. ನೋಡ್ರಿಲ್ಲ ಕಸ ಎಲ್ಲ ಮಕ್ಕ ಹೆಂಗೆ ಬಾಡೈತೆ ನೋಡ್ರಿಲ್ಲ ಎಲ್ಲ ಹುಳುಕ್ ಹತ್ತಿರಂಗಾಗಿ ಸುಟ್ಟು ಹೊಂಟೈತೆ ಕಸ. ನೋಡ್ಬೋದು ನೀವು, ಎಲ್ಲ ಹುಳುಕ್ ಹತ್ತಿದಂಗಾಗಿ ರೋಗ ಹೊಡೆದಾರಂಗಾಗಿ ಕಸ ಎಲ್ಲ ಹೆಂಗೆ ಸುಟ್ಟು ಹೊಂಟೈತೆ ನೋಡ್ಬೋದು ನೀವು. ಬರಿಲ್ಲ ನೋಡ್ರಿಲ್ಲ ಎಲ್ಲ ಇದು ಅಲ್ಲಿ ಈಗ ತೋರಿಸಿಲ್ಲ ಅಷ್ಟೇ ದೊಡ್ಡದಿತ್ತು ಕಸ. ಎಣ್ಣೆ ಹೊಡ್ಯಂತಲೇ ಎಲ್ಲ ಹೆಂಗೆ ಸುಟ್ಟಂಗೆ ಆಯ್ತು ನೋಡ್ರಿಲ್ಲ ಎಲ್ಲ ನೋಡ್ಬೋದು ನೀವು. ಇರಲಿ, ಈಗ ಇದಕ್ಕೂ ಎಣ್ಣೆ ಹೊಡ್ಯೋನು ಹೊಡೆದಿಂದ ಏನಾಗೈತಿ ರಿಸಲ್ಟ್. ಈಗ ಇದನ್ನು ಹೊಡೆದಿಟ್ಟು 4 ದಿನ ಅಷ್ಟಾಗೈತಿ, ಮಿನಿಮಮ್ ಒಂದು 15 ದಿನ ಬೇಕಂದ ನಾವು ಈ ಎಣ್ಣೆ ಹೊಡ್ಯೋನು. ಹೊಡೆದಿಂದ ಏನಾಗೈತಿ ರಿಸಲ್ಟ್ ಆಮೇಲೆ ವಿಡಿಯೋ ಮಾಡಿ ಹೇಳ್ತೇನೆ ನಿಮಗೆ. ಹಾಂ, ಲೆಟ್ಸ್ ಗೋ, ಕಮಾನ್ ಸ್ಟಾರ್ಟ್ ಮಾಡಬೇಕ್ರಿ ಪಂಪ. ಎಲ್ಲ ಕಡೆ ಕರೆಕ್ಟಾಗಿ ಕಸ ತೊಯ್ಯೋಂಗೆ ಸ್ಪ್ರೇ ಮಾಡ್ಬೇಕಂತ. ಮೊದಲು ಎಲ್ಲ ಕರೆಕ್ಟಾಗಿ ಸ್ಪ್ರೇ ಮಾಡೋನು. ಕಸ ಕರೆಕ್ಟಾಗಿ ಬೆಳಕಿಂತ ಹೆಚ್ಚು ಕಸಕ್ಕೆ ಎಣ್ಣೆ ಮುಟ್ಬೇಕಿದ. ನೋಡಾಕ ಕಸ ಐತಿಲ್ಲಪ್ಪ ಅಂತ ಅನಿಸ್ತೈತಿ. ಅನಿಸ್ತೈತಿ ಕರೆ ಇದ್ರ ಭಾಳ ಗಟ್ಟಿ ಕಸ ಆಗೈತಿ. ಮಿನಿಮಮ್ ಹೆಚ್ಚು ಕಡಿಮೆ ಒಂದು 2 ಎಕರೆ ಐತಿದ. ಒಂದು 20 ಪಂಪ್ ಹಾಕೈತೆ ಅಂತ ಹೇಳಾರ. ಈಗ ಸ್ಟಾರ್ಟ್ ಮಾಡಿ ನಾವು ನೋಡ. ಓಕೆ, ಒಂದು ಪಂಪ್ ಏನು ಖಾಲಿ ಆದ್ರಿ, ಬಂದ್ ಮಾಡೋಣ ಮಷೀನ್ ಮೊದಲ. ಬರ್ರಿ ಇನ್ನೊಂದು ಪಂಪ್ ಲೋಡ್ ಮಾಡೋಣ, ಮತ್ತೆ ಹೊಡ್ಯಾಕೆ ಬರ್ತೈತಿ. ಏನೈತ್ಲ ಇದು ಎಣ್ಣೆ ಹುಳ್ಯಾಕ ಕಸ ಕುಡಿಯೋದು. ಇದು 40 ml ಅದು. 40 ml. ಓಕೆ, ಇನ್ನೊಂದೆಲ್ಲ ಐತೆ ಸಣ್ಣದ ಜಿಕೇಶ, ಇಟಿಗೇಶ, ಕರ್ಕೇಶ ಹೋಗುವಂಥದ್ದು. ಇದೊಂದು ಸ್ವಲ್ಪ ಪುಡಿ ಹಂಗೆ ಅಂದಾಜು ಹಾಕೋದು ಒಂದು ಸ್ವಲ್ಪ. ಓಕೆ, ಪಾನಿ ಇಡಲು, ಪಾನಿ ಭಾಳ ಹುಷಾರಾಗಿರ್ಬೇಕು ನೋಡಪ್ಪ ಅಪ್ಪ ಎಣ್ಣೆ ಹೊಡಿಯುವಾಗ. ಒಬ್ಬೊಬ್ರಿಗೆ ಅಲರ್ಜಿ ಆಗ್ತಿರ್ತಾವೆ. ಆಲ್ಮೋಸ್ಟ್ ಅಲ್ಲಿ ಯಾರಿಗೆ ಅಲರ್ಜಿ ಆಗೋದಿಲ್ಲ, ಸ್ಕಿನ್ ಅಲರ್ಜಿ ಅದು ಆಗ್ತಿರ್ತಾವೆ. ಇದಕ್ಕೆ ಸ್ವಲ್ಪ ಮೈಗೆ ಅದು ಸಿಡಿತಂದ್ರೆ ಅದಕ್ಕೆ ನಾನು ಉದ್ದಂತ ಹಿಂಗೆ ಹಾಕೊಂಡು ನಾನು ಬೆಳೆ ಏನ್ರ ಎತ್ತರ ಇತ್ತಪ್ಪ ಈ ಕೈ ಮಾಡಿ ಹೊಡೋದಿತ್ತಂದ್ರೆ ಮಾಸ್ಕ್ ಅದು ಯೂಸ್ ಮಾಡ್ತಾರೆ. ಇದೇನು ಬೆಳೆ ಸಣ್ಣದೈತ್ಲ, ಕೆಳಗೆ ಹೋಗ್ತೈತಿ. ಹಾಂ, ಹೊಟ್ಟೆ ಅದು ಹೋತಂದ್ರೆ ಅಲ್ಲಿ ಒಣ ಹೊಸಬ್ರಿ ಹೇಳು. ಓಕೆ, 2ನೇ ಪಂಪ್ ರೆಡಿ, ಲೋಡ್. ಹಿಂಗೆ ಹೊಡಿತೀನಿ, ಎಲ್ಲ ಹೊಡಿತೀನಿ. ಹೊಡೆದ್ಬಿಟ್ಟು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ಹಾಂ, ಓಕೆ. ಅಯ್ಯ ಭಾಳ ವಜ್ಜಾಯ್ತು ಪಂಪ. ಇರಲಿ ಹೊಡಿಬೇಕಲ್ಲ. ಲೆಟ್ಸ್ ಗೋ. ಯಾವ ಸಾಲ ಹೊಡ್ಯಾತ ನೋಡೋಣ, ಹೊಡೆದದ್ದು ಹೊಳಮಳ ಇಂಥ ಬರಬರೈತಿ. ಯಾರು ಏನು ಅಂದರು, ಅಯ್ಯೋ ಉಚ್ಲೇದ ಪಂಪ್ ಉಚ್ತ. ಇರ್ಲಿಗಪ್ಪ ಹಿಂಗ ಹೊಡ್ಯಾನ. ಅದು ಕಿತ್ತಂದ್ರೆ ಸರಿ ಆಗೋದಿಲ್ಲ ಬೈ. ಮೊದಲು ಇದನ್ನು ಹಾಕೊಂಡು ಏನಾಗೈತೆ ನೋಡಿ, ಸಾಲಿ ಬ್ಯಾಗ್ಗಳ ನೆಟ್ಗೆ ಹಾಕಕ್ಕೆ ಬರ್ತಿರ್ಕಿಲ್ಲ ನಮಗೆ. ಹೆಂಗೆ ಹಾಕೋದು ಏನು ಬಂತ ಒಮ್ಮ ಬಡ್ಸ್ಕೊಂಡ
ಇಲ್ಲಿ ಹಾಕ್ಬೇಕಂದ್ರೆ ಮೊದಲ ಬಂತ ಓಕೆ ರೆಡಿ ಲೆಟ್ಸ್ ಗೋ ರೆಡಿ ಲೆಟ್ಸ್ ಗೋ ಬಟನ್ ಅಲ್ಲಿ ಇದ್ರದ ಕಮಾನ್ ಮೂರು ಮಂದಿ ಗೆಳೆಯರ ಗುಂಪ ಒಂದ ವಾರಿಗಿ ಪಂಪ್ನಾಗ ಚಾರ್ಜ್ ಖಾಲಿ ಆದ ಅನ್ಸಕತ್ತೈತಿ ನೋಡಿಲ್ಲ ಐ ಐ ಐ ಹೋಗಿತೈತೆ ಓಕೆ ಲಾಸ್ಟ್ ಪಂಪ್ ಐತಿ ಇದೊಂದು ಸಾಲ ಆತು ಇಂತು ಒಂದು 10-12 ಪಂಪರ ಬಂತು ಪಂಪ್ ತಂದು ಒಂದು 2 ವರ್ಷ ಆತ್ಲ ಹಿಂಗಾಗಿ ಅದು ಸ್ವಲ್ಪ ಬ್ಯಾಟ್ರಿ ಡೌನ್ ಆಗಿರ್ಬೇಕು ಇರಲಿ ಇದೊಂದು ಸಾಲ ಸಾಕು ನಮಗೆ ಮುಗ್ದಂಗೆ ಆಕೈತಿ ನಮ್ದು ಹೊಡೆಯೋದು ಸೋಯ ಬಾಬಾ ರೆಡಿ 1 2 3 ಅಷ್ಟ 4 ಅಲ್ಲ 3 ಇತ್ತೀಚಿನ ದಿನಗಳಲ್ಲಿ ಮಳಿ ಕಾಲಕ್ಕೆ ಕರೆಕ್ಟಾಗಿ ಆಗತೈತಿ ಆಗೋತ್ತು ರೈತರ ಭೂಮಿಯಾಗ ಹೆಂಗೆ ಮೇಂಟೈನ್ ಮಾಡ್ಬೇಕು ಕಸಾಗ್ನಂಗೆ ಅಂತೇಳಿ ಕನ್ಫ್ಯೂಷನ್ ಹಿಡ್ದೈತಿ ಇನ್ನೂ ನೀವು ಹೊಸ ಎಣ್ಣೆಗಳು ಬರತ್ತವ ಬೆಳಿಗ್ಗೆ ಏನೂ ಆಗೋದಿಲ್ಲ ಅಂತ್ರಿ ಕಸ ಮಾತ್ರ ಸುಟ್ಟು ಹೋಗೈತಂತೆ ನಾವಂತ್ರಿ ಒಮ್ಮೆ ಹಿಡಿದಿಲ್ಲ ಫಸ್ಟ್ ಟೈಮ್ ಹಿಡಿಯತೀವಿ ಆಲ್ರೆಡಿ ಎಲ್ಲ ಕಡೆ ಸ್ಪ್ರೇ ಮಾಡಾಗೈತಿ ನಿಮ್ಗೆ ತೋರಿಸಿದ್ನ್ಯಾಗ ಕಸ ಹೆಂಗೈತೆ ಅಂತೇಳಿ ಇನ್ನು ಒಂದು 15 ದಿನ ಅಥವಾ ಹೋಗಲಿ ಒಂದು ಸ್ವಲ್ಪ ದಿನ ಬಿಟ್ಟು ಹೊಳ್ಳಿ ವಿಡಿಯೋ ಮಾಡೋಣ ಕಸ ಸುಟ್ಟೈತೋ ಇಲ್ಲ ಅಂತ ಹೇಳಿ ರಿಸಲ್ಟ್ ವಿಡಿಯೋ ನಿಮ್ಗೆ ನಾನು ತೋರಿಸ್ತೀನಿ ನಾ ಇನ್ನೊಂದು ಆ ವಿಡಿಯೋ ಮಾಡ್ಬೇಕಂದ್ರೆ ನೀವು ಕಂಪಲ್ಸರಿ ನನಗೆ ಒಂದು 50-100 ಮಾಡಿರಿ ಅಂತೇಳಿ ಕಾಮೆಂಟ್ ಬಂದ್ರೆ ಮಾತ್ರ 2ನೇ ವಿಡಿಯೋ ಮಾಡ್ತಾನೆ ಇಲ್ಲಾಂದ್ರೆ ಮಾಡಂಗಿಲ್ಲ ಅಂತ ಅನ್ನೋದಿಲ್ಲ ಆದರೂ ಮಾಡ್ತಾನು ಹೆಚ್ಚಾಗಿ ನೋಡಿ ವಿಡಿಯೋ ರಿಸಲ್ಟ್ ಏನಾಗಿರ್ತೈತಿ ನನಗೂ ಕ್ಯೂರಿಯಾಸಿಟಿ ಇರ್ತೈತಿ ಕಸದ ಎಣ್ಣೆ ಹೊಡೆದನು ಸುಟ್ಟೈತೋ ಇಲ್ಲ ಅಂತ ನನಗೂ ಕ್ಯೂರಿಯಾಸಿಟಿ ಇರ್ತೈತಿ ಇರಲಿ ನೋಡೋಣ ಸುಟ್ರೆ ಒಳ್ಳೇದಾಕೈತಿ ಭಾಳ ಹೊಡೆದಕ್ಕೂ ಉಪಯೋಗ ಆಕೈತಿ ಹುಳಿಗೂ ಅನುಕೂಲ ಆಕೈತಿ ಹುಳಿ ಬೆಳ್ಯಾಕ ಓಕೆ ಫ್ರೆಂಡ್ಸ್ ಇದು ಸ್ಟಾರ್ ಮುಗ್ದಂಗೆ ಆತು ಇರಲಿ ಅಂತೂ ಎಲ್ಲ ಕಡೆ ಸ್ಪ್ರೇ ಮಾಡಿದ್ವಿ ರೀ ಅಂತೂ ಎಲ್ಲ ಕಡೆ ಸ್ಪ್ರೇ ಮಾಡಿದಂಗೆ ಆತು ಇನ್ನೇನಂತಂದ್ರೆ ಒಂದು 15-20 ದಿನ ವೇಟ್ ಮಾಡೋಣ 15-20 ದಿನ ಹೋಗಲಿ ಕಸ ಸುಡ್ತೈತಿಲ್ಲ ಅಂತ ಹೇಳಿ ಗೊತ್ತಾಗೈತಿ ಅಕಸ್ಮಾತ್ ಕಸ ಸುಟ್ಟೋಯ್ತೋ ಇಲ್ಲೋ ಅಂತೇಳಿ ತಿಳ್ಕೊಳ್ಳೋಕೆ ಕ್ಯೂರಿಯಾಸಿಟಿ ನಿಮಗೂ ಇರ್ತೈತಿ ಕ್ಯೂರಿಯಾಸಿಟಿ ಅಂತಂದ್ರೆ ತಪ್ಪದೆ ಕಂಪಲ್ಸರಿ ಕಾಮೆಂಟ್ ಮಾಡಿರಿ ಅದೇ ರೀತಿ ನನ್ನ ಚಾನಲ್ ಐತಲ್ಲ ಸಂತು ಹಿರೇಮಠ ಕ್ರಿಯೇಷನ್ ಶೋ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಮುಂದಿನ ವಿಡಿಯೋದಾಗ ನಿಮ್ಗೆ ಹುಳಿಯಾಗಿನ ಕಸ ಸುಟ್ಟೋಯ್ತೋ ಏನಿಲ್ಲೋ ಹುಳಿ ಕರೆಕ್ಟಾಗಿ ಬೆಳೆದೈತೋ ಏನಿಲ್ಲ ಅಂತೇಳಿ 100% ಗೊತ್ತಾಗೈತಿ ಇದೊಂದು ವಿಡಿಯೋ ಜಸ್ಟ್ ರೈತರ ಸಂಬಂಧ ಒಂದು ವ್ಲಾಗ್ ಮಾಡಿದಂಗೆ ಮಾಡೀವಿ ರಿಸಲ್ಟ್ ನೋಡೋಣ ಏನಾಗೈತೆ ಅಂತೇಳಿ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಹೀಗೆ ಸಪೋರ್ಟ್ ಮಾಡಿರಿ ಇದೇ ರೀತಿ ನಾನು ಬೇರೆ ಡಿಫ್ರೆಂಟ್ ವೆರೈಟಿ ಕಾಮಿಡಿ ವಿಡಿಯೋಗಳು ನನ್ನ ಚಾನಲ್ದಾಗ ಭಾಳ ಅದಾವ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರ್ರಿ ಹಿಂಗೆ ನಿಮ್ಮ ಸಪೋರ್ಟ್ ಬೇಕು ನಿಮ್ಮ ಸಪೋರ್ಟ್ ಇತ್ತಂದ್ರೆ ಕಂಟಿನ್ಯೂ ಆಗೈತಿ ಅದು ಏನಾಗಿರ್ತೈತಿ ಸುಟ್ಟಿರ್ತೈತೋ ಏನಿಲ್ಲೋ ಅಂತ ಹೇಳಿ ಮುಂದಿನ ವಿಡಿಯೋದಾಗ ಹೇಳ್ತೇನೆ ನಿಮ್ಗೆ ಅಲ್ಲಿ ತನಕ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮುಂದಿನ ವಿಡಿಯೋ ಹಾಕಿದ್ರೆ ನೋಟಿಫಿಕೇಶನ್ ಬರಂಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಮುಂದಿನ ವಿಡಿಯೋ ನೋಟಿಫಿಕೇಶನ್ ಬರ್ತೈತಿ ನೋಡಿರಿ ಈ ವಿಡಿಯೋ ಜಸ್ಟ್ ರೈತರ ಸಂಬಂಧ ಒಂದು ವ್ಲಾಗ್ ಮಾಡೀವಿ ಓಕೆ ಗೈಸ್ ನಿಮ್ಮದು ಕೂಡ ಹೊಲದಾಗ ಈ ಥರ ಕಸ ಆಗಿತ್ತು ಏನಿಲ್ಲ ಅಂತ ಹೇಳಿ ಈ ಸೆಕೆಂಡ್ ವಿಡಿಯೋ ನೋಡಿ ಕಸ ಸುಟ್ಟೈತೆ ಅಂತೇಳಿ ರಿಸಲ್ಟ್ ಬಂದಿತ್ತು ಅಂದ್ರೆ ನಿಮಗೂ ಅನುಕೂಲ ಆಕೈತಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾತ್ರ ಮಾಡಿಬೇಡ್ರಿ ಅಂತೂ ಎಣ್ಣೆ ಹೊಡೆದು ಮುಗಿದು ಫ್ರೆಂಡ್ಸ ನೋಡೋಣ ರಿಸಲ್ಟ್ ಏನಾಗೈತೆ ಅಂತ ಹೇಳಿ ಹೊಡೆದೊಂದು 15-20 ದಿನ ಆದಮೇಲೆ ಈ ವಿಡಿಯೋ ಮಾಡ್ತೀವಿ ಕಸ ಏನು ಸುಟ್ಟೋಯ್ತು ಏನಿಲ್ಲ ಏನು ರಿಸಲ್ಟ್ ಅಂತೇಳಿ ಆ ವಿಡಿಯೋ ನೋಡಬೇಕು ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂದ್ರೆ ತಪ್ಪಿಸೋದ್ಲೆ ಸಂತು ಹಿರೇಮಠ ಕ್ರಿಯೇಷನ್ ಶೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಪೋರ್ಟ್ ಮಾಡ್ತಾಯಿರಿ ಅದೇ ರೀತಿ ನಮ್ಮ ಕಾಮಿಡಿ ವಿಡಿಯೋಗಳು ಬರ್ತಾವೆ ನಮ್ಮ ಚಾನಲ್ದೊಳಗೆ ನೋಡ್ತಾಯಿರಿ ನಗ್ತಾಯಿರಿ ಮುಂದಿನ ವಿಡಿಯೋದಾಗ ಸಿಗೋಣ ಎಲ್ಲರಿಗೂ ಬಾಯ್